ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ರೂತಳನ್ನು ಕುರಿತು ಕೆಲವು ಸಂಗತಿಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡವರಾಗಿದ್ದೆವು. ಅದರ ಮುಂದಿನ ಭಾಗವನ್ನು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಮೊದಲ ಪಾರ್ಟನ್ನು ನೀವು ಕೇಳೋದಾದರೆ ಅದರ ಕಂಟಿನ್ಯೂಟಿ ನಿಮಗೆ ಸುಲಭವಾಗಿ ಅರ್ಥ ಆಗುವಂಥದ್ದಾಗಿದೆ. ನಾವು ನೋಡ್ತೇವೆ, ರೂತಳು ನವೋಮಿಯನ್ನು ಹಿಂಬಾಲಿಸಿ ಬರೋದನ್ನು ನೋಡ್ತೇವೆ. ಒರ್ಫಳು ಬಿಟ್ಟು ಹೋಗ್ತಾಳೆ. ಅದಾದ ನಂತರ ರೂತಳು ನಾನಿನನ್ನು ಬಿಟ್ಟು ಆಗಲೋದಿಲ್ಲ ಅಂತೇಳಿ ನವೋಮಿಯ ಜೊತೆಯೇ ಬರೋದನ್ನು ನೋಡ್ತೇವೆ. ಸೊ ಇವರು ಎಲ್ಲಿಗೆ ಹಿಂದಿರುಗಿ ಬರ್ತಾರೆ ಅಂತ ನೋಡಬೇಕಾದ್ರೆ ಅವರು ಹಿಂದಿರುಗಿ ಮತ್ತೆ ಬೆತ್ಲೆಹೆಮ್ಗೆ ಅವರು ಬರೋದನ್ನಿದ್ರು ಅದೇ ಸ್ಥಳಕ್ಕೆ ಅವರು ಹಿಂದಿರುಗಿ ಬರೋದನ್ನು ನೋಡ್ತೇವೆ. ಅವರು ಹಿಂದಿರುಗಿ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸುಗ್ಗಿ ಕಾಲ ಶುರುವಾಗಿರೋದನ್ನು ನೋಡ್ತೇವೆ. ಅಲ್ಲಿ ಜವೆಗೋದಿಯ ಸುಗ್ಗಿ ಪ್ರಾರಂಭ ಆಗಿರೋದನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ರೂತಳು ನವಮಿಯನ್ನು ಹಿಂಬಾಲಿಸಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೇ ಬಿ ಆಕೆಯಲ್ಲಿ ಇದ್ದಂಥ ಒಂದು ಒಳ್ಳೆಯತನ, ಒಳ್ಳೆಯ ಸ್ವಭಾವ, ಒಳ್ಳೆಯ ಗುಣ ಏನಿದೆ, ಮತ್ತು ಆಕೆ ಸೊಸೆಯಾಗಿದ್ದರಿಂದ ಆಕೆಯನ್ನೇ ನೋಡ್ತಾ ಇದ್ಲು. ದಿವಸ ನೋಡಬೇಕಾದ್ರೆ ಆಕೆಯ ಸ್ವಭಾವಗಳು, ಗುಣಗಳು ಆಕೆಗೆ ಇಷ್ಟ ಆಗಿರ್ಬೋದು. ಮತ್ತು ಆಕೆ ಯಾವ ರೀತಿಯಾಗಿ ನಡ್ಕೊಳ್ತಿದ್ರು ಅದು ಸಹ ಆಕೆಗೆ ಇಷ್ಟ ಆಗಿರ್ಬೋದು. ಹಾಗಾಗಿ ಆಕೆ ನವಮಿಯನ್ನು ಬಿಟ್ಟು ಹೋಗ್ದಲೇ ಆಕೆಯನ್ನು ಹಿಂಬಾಲಿಸಿ ಬರೋದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅನೇಕ ಗೂಢಾರ್ಥಗಳನ್ನು ನಾವು ಈ ರೂತಳ ಪುಸ್ತಕದಿಂದ ಅರ್ಥ ಮಾಡ್ಕೊಳ್ಬೋದು. ಅನೇಕ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಮತ್ತು ಜೀವಿತಕ್ಕೆ ಅಳವಡಿಸ್ಕೊಳ್ಬಹುದಾದಂಥ ಅನೇಕ ಸಂಗತಿಗಳನ್ನು ದೇವರು ಈ ಪುಸ್ತಕದಲ್ಲಿ ಬರೆಸಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಒಂದು ವಿಧೇಯತೆಯನ್ನು ತೋರಿಸ್ಬೇಕು, ಯಾವ ರೀತಿಯಾಗಿ ಕಷ್ಟದ ಸಮಯಗಳಲ್ಲಿ ಬಿಟ್ಟು ಹೋಗದೆ ಜೊತೆಯಲ್ಲಿ ಯಾವ ರೀತಿಯಾಗಿ ನಿಂತ್ಕೊಳ್ಬೇಕು, ಮತ್ತು ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ದೇವರು ಏನೆಲ್ಲ ಸಂಗತಿಗಳನ್ನು ಬದಲಾಯಿಸ್ತಾರೆ ಅಂತೇಳಿ ನಾವು ಈ ಪುಸ್ತಕದಲ್ಲಿ ನೋಡ್ಬೋದಾಗಿದೆ. ನಾವು ನೋಡ್ತೇವೆ, ಇವರು ಹಿಂದಿರುಗಿ ಬೆತ್ಲೆಹೆಮ್ಮಿಗೆ ಬರಬೇಕಾದ್ರೆ ಅಂಥದ್ದಾಗಿದೆ. ಬಹುಜ ಅಂತ ಹೇಳಿದ್ರೆ ಹೀಬ್ರೂ ಹೆಸರಿನ ಅರ್ಥ ಏನು ಬರುತ್ತೆ ಅಂತ ಹೇಳಿದ್ರೆ ಶಕ್ತಿ, ತ್ವರಿತತೆ, ಅಥವಾ ಅವನಲ್ಲಿ ಬಲ ಇದೆ ಅಂತೇಳಿ ಇದು ಅರ್ಥವನ್ನು ಕೊಡುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಸೊಲೊಮೋನನ ದೇವಾಲಯ ಕಟ್ಟುವಾಗ ಅದರ ಎಡ ಕಂಚಿನ ಕಂಬಕ್ಕೆ ನೀಡಲಾದ ಹೆಸರು ಏನು ಅಂತ ಹೇಳಿದ್ರೆ ಬೋವಜ್ ಅಂತೇಳಿ. ಹಾಲೆಲೂಯ. ಸೊ ಹಾಗಾಗಿ ಅದರರ್ಥ ಬೋವಜ್ ಅಂತ ಹೇಳಿದ್ರೆ ಶಕ್ತಿ ಅಂತೇಳಿ. ಇವರು ಬೆತ್ಲೆಹೆಮ್ಗೆ ಹಿಂದಿರುಗಿ ಬಂದ ನಂತರ ಇಲ್ಲಿ ರೂತಳು ನವೋಮಿಗೆ, ನಾನು ಹೋಗಿ ನನಗೆ ದಯೆ ತೋರಿಸುವವನೋ, ನನಗೆ ದಯೆ ತೋರಿಸುವನೋ ಅವನ ಹೊಲದಲ್ಲಿ ಹಕ್ಕಲ ತೆನೆಗಳನ್ನು ಕೂಡಿಸಿಕೊಂಡು ಬರುವೆನು ಅಂದಳು. ಅದಕ್ಕವಳು, ನನ್ನ ಮಗಳೇ ಹೋಗು ಎನ್ನಲು ಆಕೆಯು ದೈವಯೋಗದಿಂದ ಎಲಿಮೆಲೆಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಕ್ಕಲಾಯುತ್ತಾ ಇದ್ದಳು. ನಾವು ನೋಡ್ತೇವೆ ಯಾವ ರೀತಿಯಾಗಿ ಗಾಡ್ ಫೇವರ್ ಅನ್ನೋದಿಲ್ಲ, ಗಾಡ್ ಡೈರೆಕ್ಷನ್, ಗಾಡ್ ಯಾವ ರೀತಿಯಾಗಿ ದೇವರು ಆಕೆಯನ್ನು ಮಾರ್ಗ ನಡೆಸಿದ್ರು ಅಂತೇಳಿ ನೋಡ್ತೇವೆ. ಅಲ್ಲಿ ಮೇ ಬಿ ಅನೇಕ ಹೊಲಗಳಿರ್ಬೋದು, ಅನೇಕ ಗೋಧಿ ತೆನೆ ಇರುವಂಥ ಅನೇಕ ಸ್ಥಳಗಳಿರ್ಬೋದು, ಇದ್ದಿರ್ಬೋದು. ಆದರೆ ದೇವರು ಆಕೆಯನ್ನು ಈ ಬೋವಜನ ಹೊಲಕ್ಕೆ ನಡೆಸೋದನ್ನು ನೋಡ್ತೇವೆ. ನಾವು ನೋಡ್ತೇವೆ, ಬೋವಜನು ತನ್ನ ಸೇವಕನನ್ನು ಇವಳು ಯಾರ ಹುಡುಗಿ ಎಂದು ಕೇಳಿದ್ದಕ್ಕೆ ಅವನು ನವಮಿಯ ಸಂಗಡ ಬಂದ ಸ್ತ್ರೀ ಅಂತೇಳಿ ಹೇಳೋದನ್ನು ನೋಡ್ತೇವೆ. ಇವಳು ಕೊಯ್ಯುವವರ ಹಿಂದಿನಿಂದ ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾಯ್ದುಕೊಳ್ಳುವ ಹಾಗೆ ತನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡಳು. ಈಕೆಯ ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ. ಬೆಳಗ್ಗೆ ಬಂದವಳು ಇನ್ನೂ ಇಲ್ಲಿಯೇ ಇದ್ದಾಳೆ ಅಂದನು.
ಸೊ ಯಾವ ರೀತಿಯಾಗಿ ಅವಳು ಆ ಗೋಧಿಯನ್ನು ಶೇಖರಣೆ ಮಾಡ್ತಾ ಇದ್ದಾಳೆ ಅಂತೇಳಿ ನಾವು ನೋಡ್ಬೋದು. ಅದು ಮಾತ್ರವಲ್ಲ, ಅವಳು ನವಮಿ ಹತ್ರ ಪರ್ಮಿಷನ್ ತಗೊಂಡು ನವಮಿಯನ್ನು ಕೇಳಿಕೊಂಡು ಅದಾದ ನಂತರ ಆಕೆ ಕೆಲಸಕ್ಕೆ ಹೋಗೋದನ್ನು ನೋಡ್ತೇವೆ. ಅಂದರೆ ಅಲ್ಲಿ ಆಕೆ ತೋರಿಸುವಂಥ ವಿಧೇಯತೆ ಇರ್ಬೋದು, ಒಂದು ಅಧೀನತೆ ಇರ್ಬೋದು, ಇಲ್ಲಿ ನಾವು ನೋಡಬಹುದಾಗಿದೆ. ನಾವು ನೋಡ್ತೇವೆ ಈ ರೀತಿಯಾಗಿದ್ದಂಥ ರೂತಳ ಜೀವಿತವನ್ನು ರೂತಳ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡಬೇಕಾದ್ರೆ, ರೂತಳ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ. 3ನೇ ಅಧ್ಯಾಯ 10ನೇ ವಾಕ್ಯ ರೂತಳ ಪುಸ್ತಕವನ್ನು ನೋಡಬೇಕಾದ್ರೆ ಇದರಲ್ಲಿ ಬರೆದಿದೆ, ಆಗ ಅವನು, ನನ್ನ ಮಗಳೇ, ಯೋಹನಿಂದ ನನಗೆ ಆಶೀರ್ವಾದವಾಗಲಿ, ನೀನು ಬಡವರು ಐಶ್ವರ್ಯವಂತ ಆದ ಯೌವನಸ್ಥರ ನೋಡಿ ಹೋಗಲಿಲ್ಲ, ಈಗ ನಿನ್ನ ಪತಿ ಭಕ್ತಿಯು ಮುಂಚೆಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು. ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ, ಆದ್ದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು ಅಂತೇಳಿ ನಾವು ಬೋವಜನು ಹೇಳೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಸೊ ಯಾವ ರೀತಿಯಾಗಿ ಒಂದು ಆ ಕ್ಯಾರೆಕ್ಟರ್ ಅನ್ನೋದು ಏನೋ, ಅವರ ಗುಣ ಏನಿದೆ, ಸ್ವಭಾವ ಏನಿದೆ, ಅದು ಇಲ್ಲಿ ಆಕೆಯ ಸ್ವಭಾವ ಎಂಥದ್ದು ಅಂತೇಳಿ ಬೋವಜ ಹೇಳೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಸೊ ಜೀವಿತಗಳಲ್ಲಿ ಈ ಕ್ಯಾರೆಕ್ಟರ್ ಏನಿದೆ, ನಮ್ಮ ಸ್ವಭಾವಗಳೇನಿದೆ, ಗುಣಗಳೇನಿದೆ, ಇದು ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಹಾಗಾಗಿ ಬೇರೆ ಜನಗಳು ಇರೋ ರೀತಿಯಲ್ಲಿ ಬೇರೆ ಜನಗಳು ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಯಾವ ರೀತಿ ಜೀವಿತವನ್ನು ಮಾಡ್ತಾರೆ, ಆ ರೀತಿಯಾಗಿ ಜೀವಿತವನ್ನು ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೋ ಆ ರೀತಿಯಾಗಿ ನಾವು ಜೀವಿಸಲು ಕರೆದವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯಾವ ರೀತಿಯಾಗಿ ರೂತಳು ತನ್ನ ಸ್ವಭಾವಗಳನ್ನು, ಗುಣಗಳನ್ನು ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ಲು ಅಂತೇಳಿ ನಾವಿಲ್ಲಿ ನೋಡ್ಬೋದು. ಹಲ್ಲೆಲೂಯಾ. ನಾವು ನೋಡ್ತೇವೆ ರೂತಳ ಪುಸ್ತಕ 4ನೇ ಅಧ್ಯಾಯ 5ರಿಂದ 10ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ ನೋಡ್ರಿ. ಆಗ ಬೋವಜನು, ನೀನು ನವಮಿಯಿಂದ ಆ ಹೊಲವನ್ನು ತೆಗೆದುಕೊಳ್ಳುವ ದಿನದಲ್ಲಿ ಹೊಲದ ಖಾತೆಯು ಆಕೆಯು ಸತ್ತು ಹೋದ ಮಗನ ಹೆಸರಿನಲ್ಲೇ ಉಳಿಯುವಂತೆ ಅವನ ಹೆಂಡತಿಯು ಮೋವಾಬ್ ಸ್ತ್ರೀಯು ಆದ ರೂತಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಲು ಆ ಸಮೀಪ ಬಂದು, ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿನ ನಷ್ಟಪಡಿಸಿ ಕೊಳ್ಳಲಾರನು, ಆ ಬಾಧ್ಯತೆಯನ್ನು ನೀನೇ ವಹಿಸಿಕೋ, ನನ್ನಿಂದಾಗದು ಎಂದನು. ಯಾವುದಾದರೂ ವಸ್ತುವನ್ನು ತೆಗೆದುಕೊಳ್ಳುವಾಗಲೂ ಕೊಡುವಾಗಲೂ ಮಾತನ್ನು ದೃಢಪಡಿಸೋಕ್ಕೋಸ್ಕರ ಇಸ್ರಾಯೇಲರಲ್ಲಿ ಪೂರ್ವಕಾಲದಿಂದ ಪದ್ಧತಿ ಯಾವುದೆಂದರೆ, ಕೊಡುವವನು ತೆಗೆದುಕೊಳ್ಳುವವನಿಗೆ ತನ್ನ ಕೆರವನ್ನು ಕೊಡುವನು, ಇದರಿಂದ ಮಾತು ದೃಢವಾಯಿತೆಂದು ಇಸ್ರಾಯೇಲರು ತಿಳಿದುಕೊಳ್ಳುವರು. ಹಾಗೆಯೇ ಆ ಸಮೀಪ ಬಂದು ಬೋವಜನಿಗೆ ನೀನೇ ತೆಗೆದುಕೊಂಡು ಹೇಳಿ ತನ್ನ ಕೆರವನ್ನು ತೆಗೆದುಕೊಟ್ಟನು. ಆಗ ಬೋವಜನು ಹಿರಿಯರಿಗೂ ಎಲ್ಲ ಜನರಿಗೂ, ನಾನು ಎಲಿಮೆಲೆಕ್, ಕಿಲ್ಯೋನ್, ಮಹಲೋನ್ ಎಂಬುವರಿಗಿದ್ದುದೆಲ್ಲನೆಲ್ಲ ನವಮಿಯಿಂದ ತೆಗೆದುಕೊಂಡಿದ್ದೇನೆ. ಹೊಲದ ಖಾತೆಯು ಸತ್ತು ಹೋದ ಮಹಲೋನ ಹೆಸರಿನಲ್ಲೇ ನಿಂತು ಅವನ ಬಂಧುಗಳಲ್ಲಿಯೂ ಊರಿನಲ್ಲಿಯೂ ಅವನ ಸಂತಾನವು ಉಳಿಯುವಂತೆ ಮೋವಾಬ್ಯಳು ಅವನ ಹೆಂಡತಿಯೂ ಆದ ರೂತಳನ್ನು ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನೀವು ಸಾಕ್ಷಿಗಳು ಎಂದು ಹೇಳಿದ್ದಕ್ಕೆ ಊರು ಬಾಗಿಲಲ್ಲಿ ಕೂಡಿದ ಹಿರಿಯರು ಎಲ್ಲ ಜನರು, ಹೌದು, ನಾವು ಸಾಕ್ಷಿಗಳು. ನಾವು ನೋಡ್ತೇವೆ ಯಾವ ರೀತಿಯಾಗಿ ಬೋವಜನು ರೂತಳನ್ನು ಮದುವೆ ಆಗೋದನ್ನು ನೋಡ್ತೇವೆ. ಸೊ ಇಲ್ಲಿ ಈ ಸಂಗತಿಗಳನ್ನು ನೋಡುವಾಗ ನಾವು ನೋಡ್ತೇವೆ ಕ್ರಯ ಕೊಟ್ಟು ಅಂತ ಇದೆ. ಕ್ರಯ ಅಂತೇಳಿದ್ರೆ, ಈಗ ಯಾವುದಾದ್ರು ಒಂದು ಸ್ಥಳವನ್ನು ತೆಗೆದುಕೊಳ್ಬೇಕಾದ್ರೆ ಇಷ್ಟು ಹಣ ಅಂತೇಳಿ ಅದನ್ನು ಕೊಟ್ಟು ಅದನ್ನು ತೆಗೆದುಕೊಳ್ಳೋದಕ್ಕೆ ಕ್ರಯ ಕಟ್ಟೋದು ಅಂತ ಹೇಳ್ತಾರೆ, ಕ್ರಯ ಕೊಡೋದು ಅಂತ ಹೇಳ್ತಾರೆ. ಸೊ ಇದನ್ನು ನಾವು ನೋಡಬೇಕಾದ್ರೆ ನಾವು ಯೇಸುಸ್ವಾಮಿ ಸಹ ತಮ್ಮ ಜೀವವನ್ನೇ ನಮಗೋಸ್ಕರ ಕ್ರಯವಾಗಿ ಕೊಡೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ,
ಅದು ಮಾತ್ರವಲ್ಲ, ನಾವು ನೋಡ್ತೇವೆ ಮತ್ತಾಯನ ಬರೋ ಸುವಾರ್ತೆ 20ನೇ ಅಧ್ಯಾಯ 28ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 20 ವರ್ಸ್ 28ನ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ ನೋಡ್ರಿ, ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳೋಕೆ ಬರಲಿಲ್ಲ, ಸೇವೆ ಮಾಡೋದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಅಂತೇಳಿ. ಅಂದರೆ ತಮ್ಮ ಜೀವವನ್ನೇ ಕ್ರಯವಾಗಿ ಕೊಟ್ಟಿದ್ದಾರೆ ನಮಗೋಸ್ಕರ, ನಿಮಗೋಸ್ಕರ ಅಂತೇಳಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಭೋಜನನ ನೋಡಬೇಕಾದ್ರೆ ಇದು ಯೇಸುವಿನ, ಅಂದರೆ ಯೇಸು ಯಾವ ರೀತಿಯಾಗಿ ತನ್ನ ಜನರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಯಾವ ರೀತಿಯಾಗಿ ಅವ್ರನ್ನ ಸಂಪಾದನೆ ಮಾಡ್ಕೊಳ್ತಾರೋ ಅದಕ್ಕೆ ಹೋಲಿಕೆಯನ್ನಾಗಿ ಇದು ತೋರ್ಪಡಿಸುವಂಥದ್ದಾಗಿ, ಅದಕ್ಕೆ ಹೋಲಿಕೆಯನ್ನಾಗಿ ಇದನ್ನು ಮಾಡಿ ಹೇಳುವಂಥದ್ದಾಗಿದೆ. ಅದರರ್ಥ ಭೋಜನ ಯಾವ ರೀತಿಯಾಗಿ ಕ್ರಯವನ್ನು ಕೊಟ್ಟು ಅವರ ಏನು ನವಮಿಗಿದ್ದಂಥ ಆಸ್ತಿಯನ್ನೆಲ್ಲ ಯಾವ ರೀತಿಯಾಗಿ ಆತನು ವಾಪಸ್ಸನ್ನು ತೆಗೆದುಕೊಂಡು ಕ್ರಯವನ್ನು ಕೊಟ್ಟು, ಅದೇ ಪ್ರಕಾರವಾಗಿ ದೇವರು ಸಹ ತನ್ನ ಜೀವವನ್ನೇ ಯೇಸು ಸ್ವಾಮಿ ತನ್ನ ಜೀವವನ್ನೇ ಕೊಟ್ಟು ತನ್ನ ರಕ್ತವನ್ನೆಲ್ಲ ಧಾರೆ ಎರೆದು ನನ್ನನ್ನು ನಿನ್ನನ್ನು ಸಂಪಾದಿಸಿಕೊಂಡವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಹಾಗಾಗಿ ರಿಸ್ಟೋರೇಷನ್ ಏನಿದೆ ಅಂತೇಳಿದ್ರೆ ಪುನರ್ಸ್ಥಾಪಿಸುವಿಕೆ, ಅಂದರೆ ಅದನ್ನು ಸಂಪಾದಿಸಿಕೊಳ್ಳುವಂಥದ್ದು, ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯ ಏನಿದೆ ಅದನ್ನು ಯೇಸು ಸ್ವಾಮಿ ಮಾಡಿದವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ತೊಟ್ಟು ರಕ್ತವನ್ನು ಸಹ ಅವರು ಇಟ್ಕೊಳ್ಳದಲ್ಲೇ ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಎಲ್ಲ ರಕ್ತವನ್ನು ಸುರಿಸಿ ನನ್ನನ್ನು ನಿಮ್ಮನ್ನು ಸಂಪಾದಿಸಿಕೊಂಡವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅಂದರೆ ರಿಸ್ಟೋರೇಷನ್ ಅಂದರೆ ಯಾವ ರೀತಿಯಾಗಿ ನವಮಿ ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡ್ಲು, ಅದಾದ ನಂತರ ನೋಡಬೇಕಾದ್ರೆ ಭೋಜನ ಯಾವ ರೀತಿಯಾಗಿ ಆಕೆಗಿದ್ದಂಥ ಆಸ್ತಿಯನ್ನೆಲ್ಲ ಮತ್ತು ಆಕೆ ಜೀವಿತದಲ್ಲಿ ಏನಾಯಿತು, ಒಂದು ಪುನರ್ಸ್ಥಾಪನೆ ಆಯಿತು, ಪುನರ್ರೂಪಿಸಲ್ಪಡ್ತು. ಅದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳು ದೇವರಿಗೆ ಕರಗಳಿಗೆ ಒಪ್ಪಿಸಿಕೊಡುವಾಗ, ದೇವರಿಗೆ ನಮ್ಮ ಪರಿಪೂರ್ಣ ಜೀವಿತವನ್ನು ಸಮರ್ಪಿಸುವಾಗ ದೇವರು ಎಂಥ ಸನ್ನಿವೇಶಗಳಿದ್ರೂ ಸರಿ, ದೇವರು ಎಲ್ಲವನ್ನ ಬದಲಾಯಿಸಲು ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಯಾವುದು ಇಲ್ಲದೇ ಇರುವಂಥ ಸ್ಥಿತಿಯಿಂದ, ಶೂನ್ಯದಿಂದ ಸಕಲವನ್ನು ಸೃಷ್ಟಿಸಲು, ಸಕಲವನ್ನು ಉಂಟು ಮಾಡಲು ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನಿಮ್ಮ ಜೀವಿತ ಯಾವ ರೀತಿ ಬೇಕಾದ್ರೂ ಇರ್ಬೋದು, ಎಷ್ಟು ಸಂಕಟಗಳು, ವೇದನೆಗಳು, ನಷ್ಟಗಳು, ಕಷ್ಟಗಳು, ಯಾವೇ ಸಂಗತಿಗಳಿತ್ತು ಅಂತ ಹೇಳಿದ್ರು ದೇವರು ಎಲ್ಲವನ್ನ ಮಾರ್ಪಡಿಸಲು ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದು ಇರೋದಿಲ್ಲ. ಇದು ನಿಮ್ಮ ಜೀವಿತದಲ್ಲಿ ಯಾವುದು ನಿಮಗೆ ಹಲ್ಲೆಲೂಯಾ ಅಸಾಧ್ಯ ಅನ್ನಿಸ್ತಾ ಇದೆ, ಯಾವುದು ನಿಮಗೆ ಅಡ್ಡಿಯಾಗಿರುವಂಥದ್ದಾಗಿದೆ, ಯಾವುದು ನನ್ನ ಜೀವಿತದಲ್ಲಿ ನಡೆಯದೇ ಇಲ್ಲ, ಆಗದೇ ಇಲ್ಲ ಅಂತಿತ್ತು ಅಂತ ಹೇಳಿದ್ರು ದೇವರು ಎಲ್ಲವನ್ನ ಮಾಡಲು ದೇವರು ಶಕ್ತರಾಗಿದ್ದಾರೆ. ಕಾರಣ ಆತನ ಹೆಸರು ಎಲ್ ಶೆಡಾಯ್ ಅಂತೇಳಿ. ಎಲ್ ಶೆಡಾಯ್ ಅಂತ ಹೇಳಿದ್ರೆ ಸರ್ವಶಕ್ತನಾದಂಥ ದೇವರು, ಅಂದರೆ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಸಾಮರ್ಥ್ಯ ಇರುವಂಥ ದೇವರು ಅಂತೇಳಿ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದು ನಷ್ಟ ಆಗಿದೆಯೋ ಅದನ್ನು ದೇವರು ಪುನರ್ಸ್ಥಾಪಿಸಲು, ದೇವರು ರಿಸ್ಟೋರೇಷನ್ನ ಹಲ್ಲೆಲೂಯಾ ಅದನ್ನು ಪುನರಾವರ್ತಿ ನಿಮಗೆ ಆ ನಷ್ಟತೆಗಳನ್ನು ಲಾಭವನ್ನಾಗಿ ಮಾಡಿಕೊಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಆರೋಗ್ಯ ಇರ್ಬೋದು, ನಿಮ್ಮ ಸಂಬಂಧಗಳಿರ್ಬೋದು, ನಿಮ್ಮ ಯಾವುದೇ ಸನ್ನಿವೇಶಗಳಿರ್ಬೋದು, ನಿಮ್ಮ ಎಲ್ಲ ಸ್ಥಿತಿಗಳಲ್ಲಿ ದೇವರು ಖಂಡಿತವಾಗಿ ಬದಲಾವಣೆಯನ್ನು ತರಲು ಶಕ್ತರಾಗಿದ್ದಾರೆ. ನಿಮ್ಮ ನಷ್ಟವನ್ನು ಲಾಭವಾಗಿ ಮಾರ್ಪಡಿಸಲು ದೇವರು ಶಕ್ತನ ಅಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ಯಾವ ರೀತಿಯಾಗಿ ನಾವು ಋತುಳ ಜೀವಿತವನ್ನು ನೋಡಬೇಕಾದ್ರೆ ಋತುಳು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರದಿಂದ ಆಕೆ ಇಡೀ ಭವಿಷ್ಯ ಬದಲಾಗೋದನ್ನು ನೋಡ್ತೇವೆ. ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವರಾಗಿರ್ರಿ. ಹಲ್ಲೆಲೂಯಾ. ನಿಮ್ಮ ನಿರ್ಧಾರಗಳು ಯಾವುದೇ ಇತ್ತು ಅಂತ ಹೇಳಿದ್ರೂ ಅದು ದೇವರ ವಾಕ್ಯದ ಆಧಾರದಲ್ಲಿರಬೇಕು, ಅಂದರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿರಬೇಕು. ದೇವರು ಮೆಚ್ಚುವಂಥ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವಾಗ ಖಂಡಿತವಾಗಿ ದೇವರು ನಿಮ್ಮಗಳ ಜೀವಿತದಲ್ಲೂ ದೇವರು ಬದಲಾವಣೆಗಳನ್ನು ತೆಗೆದುಕೊಂಡು ಬರಲು ದೇವರು ಶಕ್ತರಾಗಿದ್ದಾರೆ. ಹಾಗಾಗಿ ನಿಮ್ಮ ಜೀವಿತಗಳಲ್ಲಿ ಬದಲಾವಣೆಗಳನ್ನು ತೆಗೆದುಕೊಳ್ಬೇಕು ಅಂತ ಬರಬೇಕು ಅಂತಿತ್ತು ಅಂತ ಹೇಳಿದ್ರೆ ನಿಮ್ಮ ನಿರ್ಧಾರಗಳನ್ನು ನೋಡಿ
ದೇವರು ಖಂಡಿತವಾಗಿ ಕಾರ್ಯ ಮಾಡುವಂಥವರಾಗಿದ್ದಾರೆ. ಇದುವರೆಗೂ ನೀವು ನಿರ್ಧಾರಗಳನ್ನು ಮಾಡಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ದೇವರಿಗೋಸ್ಕರ ಜೀವಿಸುವಂಥ ನಿರ್ಧಾರ, ಪಾಪದಿಂದ ಪರಿಶುದ್ಧತೆಗೆ ನಡೆಯುವಂಥ ನಿರ್ಧಾರ, ಹಾಲೆಲೂಯ, ದೇವರಿಗೋಸ್ಕರ ನಾನು ಜೀವಿಸ್ತೀನಿ ಅಂತ ಹೇಳೋ ನಿರ್ಧಾರವನ್ನು ನೀವು ತೆಗೆದುಕೊಳ್ಳೋದಾದರೆ ಖಂಡಿತವಾಗಿ ದೇವರು ನಿಮ್ಮ ಎಲ್ಲ ಸನ್ನಿವೇಶಗಳನ್ನು ದೇವರು ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ಹಾಲೆಲೂಯ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಗಾಡ್ ಬ್ಲೆಸ್ ಯು.